ಕೃಷಿ ಮಾಧ್ಯಮದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, 1,000 ರೂಪಾಯಿನಿಂದ ನಿಮಗೆ 5,000 ರೂಪಾಯಿ ಪೆನ್ಷನ್ ಪಡ್ಕೊಳ್ಳುವಂತ ಈ ಒಂದು ಯೋಜನೆ. ಸೊ ಏನಿದು ಈ ಅಟಲ್ ಪೆನ್ಷನ್ ಯೋಜನೆ ಅಂತ ನೀವು ಕೇಳಬಹುದು. ಸೊ ಸ್ನೇಹಿತರೆ, ಈ ಒಂದು ಪೆನ್ಷನ್ ಯೋಜನೆ ಅಡಿ ನಿಮಗೆ 1,000ದಿಂದ ಅಪ್ ಟು 5,000 ರೂಪಾಯಿವರೆಗೂ ನಿಮಗೆ ಪೆನ್ಷನ್ ಸಿಗ್ತಾ ಇರ್ತಕ್ಕಂಥದ್ದು ಎಷ್ಟು 60 ವರ್ಷ ದಾಟಿದ ನಂತರ. ಅಂದ್ರೆ ಈ ಒಂದು ಯೋಜನೆ ಕುರಿತು ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿನ ನಾನು ಪಾಯಿಂಟ್ ಟು ಪಾಯಿಂಟ್ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣ್ತಾ ಇರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ಸ್ನೇಹಿತರೆ, ಸೊ ಈ ಒಂದು ಯೋಜನೆಯನ್ನ ನೀವು ಅರ್ಜಿಯನ್ನ ಹಾಕಿ ಈ ಒಂದು ಯೋಜನೆಯ ಒಂದು ಫಲಾನುಭವಿಯನ್ನ ನೀವು ಆಗ್ಬೋದು. ಸೊ ಈ ಯೋಜನೆಗೆ ಅರ್ಜಿಗಳನ್ನ ಹೇಗೆ ಸಲ್ಲಿಕೆ ಮಾಡಬೇಕು ಮತ್ತೆ ಈ ಒಂದು ಯೋಜನೆಯಿಂದ ಬೆನಿಫಿಟ್ ಯಾವ ತರ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಂಬೋಣ. ಅಪ್ ಟು ನಿಮಗೆ 5,000 ರೂಪಾಯಿವರೆಗೂ ಈ ಒಂದು ಯೋಜನೆಯ ಒಂದು ಬೆನಿಫಿಟ್ ಸಿಗುತ್ತೆ. ಎಷ್ಟು 60 ವರ್ಷ ದಾಟಿದ ನಂತರ. ಅಂದ್ರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕಾದ್ರೆ ಮಿನಿಮಮ್ ನಿಮಗೆ 18 ವರ್ಷದಿಂದ 40 ವರ್ಷ ಒಳಗಡೆ ಇರ್ತಕ್ಕಂಥ ಮೇಲ್ ಆರ್ ಫಿಮೇಲ್ ಅಂದ್ರೆ ಪುರುಷ ಮತ್ತೆ ಮಹಿಳೆಯರಿಬ್ಬರು ಸಹ ಈ ಒಂದು ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಕೆ ಮಾಡಬಹುದು. ಆದ್ರೆ ಒಂದು ಅಪ್ರಾಕ್ಸಿಮೇಟ್ ಪ್ರಕಾರ ಹೇಳೋದಾದ್ರೆ ಒಂದು 18 ವರ್ಷ ಮತ್ತೆ 40 ವರ್ಷ ಅಂದ್ರೆ ಏಜ್ ಮೇಲೆ ಡಿಪೆಂಡ್ ಆಗುತ್ತದು. ಪ್ರೀಮಿಯಂ ಅಮೌಂಟ್ ಅನ್ನೋದು ಏಜ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಡೀಟೇಲ್ಸ್ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ನಲ್ಲೂ ಸಹ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಡೀಟೇಲ್ಸ್ ಕೊಡ್ತಾರೆ. ಇಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಮೇ 5ನೇ ತಾರೀಕು ಅಂದ್ರೆ 2015ರಲ್ಲಿ ಈ ಒಂದು ಯೋಜನೆ ಬಂದಿರತಕ್ಕಂಥದ್ದು. ಸೊ ಎಷ್ಟು 10 ವರ್ಷದಿಂದ ಈ ಒಂದು ಯೋಜನೆ ಬಂದಿದೆ. ಇದುವರೆಗೂ ನಿಮಗೆ ಟೋಟಲ್ ಒಂದು 75 ಲಕ್ಷ ಚಂದಾದಾರರು ಈ ಒಂದು ಯೋಜನೆಯ ಒಂದು ಬೆನಿಫಿಟ್ ಅನ್ನು ಪಡ್ಕೊಂಡಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ. ಸೊ ಈ ಒಂದು ಯೋಜನೆಯಲ್ಲಿ ಅಂದ್ರೆ 18 ವರ್ಷದಿಂದ 48 ವಯಸ್ಸು ಏನಿದೆ ಇದರ ಅಂತರದಲ್ಲಿ ಇರ್ತಕ್ಕಂಥವರು ಈ ಒಂದು ಯೋಜನೆಗೆ ಅರ್ಜಿಗಳನ್ನ ನೀವು ಸಲ್ಲಿಕೆ ಮಾಡಬಹುದು. ಅಟಲ್ ಪೆನ್ಷನ್ ಯೋಜನಾ APY ಅಂತ ಈ ಒಂದು ಯೋಜನೆ ಹೆಸರು ಇರ್ತಕ್ಕಂಥದ್ದು. ಇದು 10 ವರ್ಷ ಆಗಿದೆ ಈ ಒಂದು ಯೋಜನೆ ಜಾರಿಗೆ ಬಂದು. ಇನ್ನು ಈ ಒಂದು ಯೋಜನೆಯಲ್ಲಿ 7 ಪಾಯಿಂಟ್ ಅಂದ್ರೆ ನಾನು ಆಗ್ಲೇ ಹೇಳಿದೆ 7,65,000 ಮಂದಿ ಈಗಾಗಲೇ ಚಂದಾದಾರರಾಗಿರ್ತಕ್ಕಂಥದ್ದು. ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಸ್ಕೀಮ್ ಅಂತ ನಾವು ಕರೀಬಹುದು. ಸೊ ಈ ಒಂದು ಯೋಜನೆಯನ್ನ ಅಂದ್ರೆ ನಿಮ್ಮ ಒಂದು ಏಜ್ಗೆ ಸಂಬಂಧಪಟ್ಟಂತೆ 18ರಿಂದ 40 ಒಳಗಡೆ ನೀವು ಏನು ಪ್ರೀಮಿಯಂ ಅಮೌಂಟ್ ಕಟ್ತೀರಾ ಆ ಒಂದು ಪ್ರೀಮಿಯಂ ಅಮೌಂಟ್ ಕಟ್ಟಿದ ನಂತರ ನಿಮಗೆ 60 ವರ್ಷ ದಾಟಿದ ನಂತರ ನಿಮಗೆ ಪೆನ್ಷನ್ ರೂಪದಲ್ಲಿ ಬರ್ತಾ ಇರ್ತಕ್ಕಂಥದ್ದು. ನೀವು ಯಾರ ಮೇಲೆ ಡಿಪೆಂಡ್ ಆಗುವಂಥ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಇವತ್ತು ಸಾಮಾನ್ಯವಾಗಿ ನೀವು ನೋಡ್ಬೋದು, ತಂದೆ ತಾಯಿಯನ್ನ ವಯಸ್ಸಾದ ನಂತರ ಮನೆಯಿಂದ ಹೊರಗಡೆ ಹಾಕುವಂಥ ಒಂದು ಸಂದರ್ಶನಗಳು ಸಾಕಷ್ಟು ಕಂಡು ಬರ್ತಾ ಇದ್ದಾವೆ. ದಿನನಿತ್ಯ ನಾವು ವೃತ್ತಪತ್ರಿಕೆಗಳು, ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಸೊ ಇಂತಹ ಸಂದರ್ಭ ಬಂದಾಗ ನಿಮ್ಮ ಒಂದು ಆರ್ಥಿಕ ಭದ್ರತೆಗಾಗಿ, ನಿಮ್ಮ ಒಂದು ವೈದ್ಯಕೀಯ ವೆಚ್ಚಕ್ಕಾಗಿ ಅಂದ್ರೆ ನಿಮ್ಮ ಒಂದು ಆರ್ಥಿಕ ಭದ್ರತೆಗಾಗಿ ವಯಸ್ಸಾದ ಕಾಲದಲ್ಲಿ ನೀವು ಯಾರ ಮೇಲೂ ಸಹ ಡಿಪೆಂಡ್ ಆಗುವಂತ ಒಂದು ಅವಶ್ಯಕತೆ ಇರೋದಿಲ್ಲ. ಸೊ ಆ ಒಂದು ಕಾರಣದಿಂದ ಇದು ಸೆಂಟ್ರಲ್ ಗೌರ್ಮೆಂಟ್ ಬಿಟ್ಟಿರ್ತಕ್ಕಂಥ ಈ ಒಂದು ಯೋಜನೆ. ಇನ್ನು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ನಾವು 18ನೇ ವಯಸ್ಸಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ ಅನ್ನೋದಾದ್ರೆ ನೀವು 42 ರೂಪಾಯಿ ಪ್ರತಿ ತಿಂಗಳು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಬರಬೇಕಾಗುತ್ತೆ. ಕೇವಲ 42 ರೂಪಾಯಿ ಪ್ರತಿ ತಿಂಗಳು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಬರಬೇಕಾಗುತ್ತೆ. ಸೊ 60ನೇ ವಯಸ್ಸು ದಾಟಿದ ನಂತರ ನಿಮಗೆ ಈ ಒಂದು ಪೆನ್ಷನ್ ಸ್ಟಾರ್ಟ್ ಆಗುತ್ತೆ. 60 ವಯಸ್ಸು ಆದ್ಮೇಲೆ ನಿಮಗೆ ಪೆನ್ಷನ್ ಕೊಡೋದಕ್ಕೆ ಸ್ಟಾರ್ಟ್ ಆಗ್ತದೆ. ಅವಾಗ 1,000 ರೂಪಾಯಿ ನಿಮ್ಗೆ 5,000 ರೂಪಾಯಿ ಅದು ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ನಿಮಗೆ ಪೆನ್ಷನ್ ಅಮೌಂಟ್ ನೇರವಾಗಿ ನಿಮ್ಮ ಖಾತೆಗೆ ಬರ್ತಾ ಇರ್ತಕ್ಕಂಥದ್ದು. ಇಲ್ಲಿ 2-3 ಥರದ್ದು ಒಂದು ಅಮೌಂಟ್ ಅನ್ನ ನೀವು ಫಿಕ್ಸೆಡ್ ಮಾಡ್ಕೊಳ್ತಾ ಇರ್ಬೋದು. ಅಂದ್ರೆ ಪ್ರತಿ ತಿಂಗಳು ನೀವು 84 ರೂಪಾಯಿದು ತಗೋಬಹುದು ಅಥವಾ 210 ರೂಪಾಯಿದು ಇರುತ್ತೆ, ಅದನ್ನು ಸಹ ನೀವು ತಗೋಬಹುದು. ಅದು ಡಿಪೆಂಡಿಂಗ್ ಅಪಾನ್ ಬ್ಯಾಂಕ್ ಆಗುತ್ತೆ. ಮತ್ತೆ ನೀವು ಯಾವ ಒಂದು ಯೋಜನೆ ತಗೊಳ್ತೀರಾ ಅದ್ರ ಮೇಲೆ ಯಾವ ಒಂದು ಪ್ರೀಮಿಯಂ ಮೊತ್ತವನ್ನು ತಗೊಳ್ತೀರಾ ಅದು ಡಿಪೆಂಡ್ ಆಗುತ್ತೆ. ಸೊ ಅಪ್ ಟು ನಿಮಗೆ 5,000 ರೂಪಾಯಿವರೆಗೂ ಈ ಒಂದು ಯೋಜನೆಯಡಿ ಪ್ರತಿ ತಿಂಗಳು 60 ವರ್ಷ ದಾಟಿದ ನಂತರ ನೀವು ಈ ಒಂದು ಯೋಜನೆಯಲ್ಲಿ ಒಂದು ಪೆನ್ಷನ್ ಅನ್ನ ನೀವು ಪಡ್ಕೊಳ್ಬಹುದು. ಇನ್ನು ಈ ಒಂದು ಯೋಜನೆಗೆ ನೀವು ಜಾಯಿನ್ ಆಗಬೇಕು ಅಥವಾ ಈ ಒಂದು ಯೋಜನೆಯ ಒಂದು ಫಲಾನುಭವಿ ನೀವು ಆಗಬೇಕಾದ್ರೆ ನಿಮ್ಮ ಹತ್ರ ಯಾವುದೇ ರೀತಿಯ ಒಂದು ಬ್ಯಾಂಕ್ ಅಕೌಂಟ್ ಇರಲಿ ಅಥವಾ ಪೋಸ್ಟ್ ಆಫೀಸ್ ಅಕೌಂಟ್ ಇದ್ರೂ ಸಾಕು, ನೀವು ಈ ಒಂದು ಯೋಜನೆಯ ಒಂದು ಬೆನಿಫಿಟ್ ಅನ್ನು ಪಡ್ಕೊಳ್ಬೋದು. ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಹತ್ತಿರದ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗೆ ಭೇಟಿ ಕೊಟ್ಟರೆ ಅಲ್ಲಿ ಒಂದಷ್ಟು ಡೀಟೇಲ್ಸ್ನ ಕೊಡ್ತಾರೆ. ಅಲ್ಲಿಂದ ಆಚೆಗೆ ನೀವು ಸ್ಟಾರ್ಟ್ ಮಾಡ್ಬೋದು. ಈ ಒಂದು ಪ್ರೀಮಿಯಂ ಮೊತ್ತವನ್ನು ನಿಮ್ಮ ಏಜಿಗೆ ತಕ್ಕಂತೆ ಕ್ಯಾಲ್ಕುಲೇಟ್ ಮಾಡಿ ಅವರು ಪ್ರೀಮಿಯಂ ಮೊತ್ತವನ್ನು ಫಿಕ್ಸ್ ಮಾಡ್ತಾರೆ. ಸೊ ಇದು ಅಟಲ್ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ಸಣ್ಣ ಇನ್ಫಾರ್ಮೇಷನ್ನು. ಸೊ ಪ್ರತಿಯೊಬ್ಬರು ಈ ಒಂದು ಯೋಜನೆಯನ್ನು ಮಾಡಿಸ್ಕೊಂಡು ನೀವು 60 ವರ್ಷ ದಾಟಿದ ನಂತರ ನಿಮ್ಮ ಒಂದು ಪೆನ್ಷನ್ಗೆ ಸಂಬಂಧಪಟ್ಟಂತೆ ನಿಮ್ಮ ಆರ್ಥಿಕವಾಗಿ ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡ್ಕೊಳ್ಬೋದು ಅಥವಾ ಆರ್ಥಿಕವಾಗಿ ನಿಮ್ಮ ವೈದ್ಯಕೀಯ ವೆಚ್ಚಗಳನ್ನು ರಕ್ಷಣೆ ಮಾಡ್ಕೊಳ್ಬೋದು. ಸೊ ಒಂದಷ್ಟು ಉಪಯೋಗ ಆಗುತ್ತೆ. ಸೊ ಸ್ನೇಹಿತರೆ, ಇದಿಷ್ಟು ಅಟಲ್ ಪೆನ್ಷನ್ ಯೋಜನೆಗೆ ಸಂಬಂಧಪಟ್ಟಂತೆ ಸಣ್ಣ ಮಾಹಿತಿ. ಸೊ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ಅಪ್ಡೇಟ್ಸ್ಗಾಗಿ ಕಾಯ್ತಾ ಇರಿ. ಎಲ್ರಿಗೂ ನಮಸ್ಕಾರ.